ಇನ್ನು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆಗ ನಾನು ಇರಲಿಲ್ಲ ಪಕ್ಷದಲ್ಲಿ. ನಸೀರ್ ಅಹಮದ್ ಅವರನ್ನ ಕೈ ಬಿಟ್ಟಿದ್ದು ನನಗೂ ಗೊತ್ತಿಲ್ಲ. ಅಲ್ಲಿ ಮುಸಲ್ಮಾನರ ಅಸಮಾಧಾನ ಇದ್ದಿದ್ದು ನಿಜ. ಆದರೂ ಕೂಡ ನಾವು ದಾವಣಗೆರೆ ದಕ್ಷಿಣದಲ್ಲಿ ಗೆದ್ದೇ ಗೆಲ್ತೀವಿ. ನಾನು ಮುಸ್ಲಿಂ ಸಮುದಾಯದ ಸುಪ್ರೀಂ ಲೀಡರ್ ಅಲ್ಲ ಅಂತ ಜಮೀರ್ ಅವರು ಮಾತನಾಡಿದ್ದಾರೆ. ಲೋಕಲ್ ಲೀಡರ್ಸ್ ಇಷ್ಟೊಂದು ಯಾವುದು ಹೇಳಿಲ್ಲ. ಹೇಳ್ಬೇಕಾರೆ ಇಂಥ ಮಾಡಿದ್ರು. ಈಗ ನನ್ನ ಚೆನ್ನಾಗಿ ಹೋಗಿದ್ದೀನಿ. ದಾವಣಗೆರೆ 5ನೇ ತಾರೀಕು ನಾನು ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಿದ್ದೆ. ಸರಿ 5ನೇ ತಾರೀಕು ಬರ್ತಾ ದಾವಣಗೆರೆ 6-7 ಬಾಗಲಕೋಟೆ ಬರ್ತಾ. ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿ ವೇಣುಗೋಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದೆ. ನಾನು ಹೋಗ್ಲೇಬೇಕಂತ ಬಂದೆ. ನಾನು ದಾವಣಗೆರೆ ಮಾಡ್ತೀನಿ. ನಡೀತಾ ಇದೆ ಸರ್. ಯಾಕಂದ್ರೆ ಸರಿ ಅಧಿಕಾರದಲ್ಲಿದ್ದಾರೆ, ಸಚಿವ ಆಗ್ತಾರೆ, ಬೇರೆ ಅವಕಾಶ ಸಿಗ್ತಾ ಇಲ್ಲ. ಇದರ ಆರೋಪ ಮಾಡಿದ್ರೆ ನಮ್ಗೆ ಅವಕಾಶ ಸಿಗ್ಬೋದು ಅಂತ ರೈತಾ ಇದೆ. ಯಾರು ಅವ್ರ ಪ್ರಯತ್ನ ಮಾಡ್ತಾರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ. ಹಾಗೆ ಸಂತೋಷ. ಮಂತ್ರಿ ಆಗಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.